ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಇವತ್ತಿನ ಬ್ಲಾಗ್ ಚಾಲೂ ಮಾಡ್ತೀನಿ. ವರಮಹಾಲಕ್ಷ್ಮಿ ದಿನ ಫುಲ್ ಮೊನ್ನೆ ಅಂತೂ ಕ್ಲೀನಿಂಗ್ ಆಯಿತು. ಆಮೇಲೆ ಇವತ್ತೇನು ಜಾಸ್ತಿ ಕೆಲಸ ಇಟ್ಕೊಂಡಿರಲಿಲ್ಲ. ನಾನು ಜಸ್ಟ್ ಏನು ದೇವ್ರಿಗೆ ನೈವೇದ್ಯ ಮಾಡೋದು, ಆಮೇಲೆ ದೇವ್ರ ಪೂಜೆ ಮಾಡೋದು, ಇಷ್ಟ ಕೆಲಸ ಇಟ್ಕೊಂಡಿದ್ನಿ. ದೇವ್ರ ನೈವೇದ್ಯ ಹುಗ್ಗಿ ಮಾಡಿದ್ನಿ, ಆಮೇಲೆ ಕಾಜು ಕಟ್ಲೆ ತೊಗೊಂಬಂದಿದ್ವಿ. ದೇವ್ರ ಪೂಜಾ ಎಲ್ಲ ಆಗೈತಿ. ಹುಗ್ಗಿ ಗಿಗ್ಗಿ ಎಲ್ಲ ಮಾಡಿ ನೈವೇದ್ಯ ತೆಗೆದು ಸೈಡಿಗೆ ಇಟ್ಬಿಟ್ಟಿನಿ. ದೇವ್ರ ಪೂಜೆನೂ ಎಲ್ಲ ಆಗೈತಿ. ಜಸ್ಟ್ ಏನು ದೀಪ ಅಷ್ಟು ಹಚ್ಚಿ ಬುಕ್ ಅಷ್ಟು ಓದಬೇಕು. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಲಾಸ್ಟಿಗೆ ನಾ ರೆಡಿ ಆಗ್ತೀನಿ. ಯಾಕಂದ್ರೆ ನನ್ನ ಮಗಳು ಇನ್ನೂ ಸಣ್ಣಕ್ಕದಾಳು. ಆಕಿ ಮತ್ತೆ ಎತ್ಕೊ ಅಮ್ಮ ಹಂಗೆ ಹಿಂಗೆ ಅಂತಾಳು. ಸೀರೆಗಿರಿ ಉಟ್ಕೊಂಡಿದ್ದೆಲ್ಲ ಹಾಳಾಕೈತಿ. ಅದಕ್ಕೆ ಬೇಡ, ಮೊದಲೆಲ್ಲ ದೇವ್ರ ಕೆಲಸ ಮುಗಿಸ್ಕೊಂಡು ಆಮೇಲೆ ರೆಡಿ ಆಗೋಣ ಅಂತ ಡಿಸೈಡ್ ಮಾಡೀನಿ. ನಿಮ್ಮ ದೇವ್ರ ಪೂಜೆ ತೋರಿಸ್ತೀನಿ ಬರ್ರಿ. ಸಿಂಪಲಾಗಿ ಮಾಡೀನಿ, ನನ್ನ ಕೈಲೇ ಇಷ್ಟ ಆಗತ್ತೆ ಅಷ್ಟ. ಆ್ಯಕ್ಚುಲಿ ನಾವು ಇಲ್ಲಿ ಬೆಂಗಳೂರದಾಗ ಇರ್ತೀವಲ್ಲ, ಅಷ್ಟೊಂದು ಜ್ಯುವೆಲರಿ ಇಲ್ಲ ನನ್ನ ಹತ್ರ. ಸೊ ನನ್ನ ಹತ್ರ ಏನೈತಲ್ಲ ಅದನ್ನಷ್ಟು ಹಾಕಿನಿ ನಾನು. ಮತ್ತು ಚೋಕರ್ ಸೆಟ್ಟೆಲ್ಲ ಇದ್ದು, ಬಟ್ ಅದು ಯಾಕೋ ಸೂಟ್ ಆಗಲಿಲ್ಲ. ಅದನ್ನೆಲ್ಲ ತೆಗೆದ್ನಿ. ಸಿಂಪಲಾಗಿ ನಾನು ತಾಳಿ ಒಂದು ಹಾಕೀನಿ, ಆಮೇಲೆ ಒಂದು ಮುತ್ತಿನ ಸರ ಹಾಕೀನಿ. ಇನ್ನು ನೈವೇದ್ಯ ಅದು ಏನು ಇಟ್ಟಿಲ್ಲ, ಹಣ್ಣದು ಅಷ್ಟೇ ಇಟ್ಟೀನಿ. ದೀಪ ಅದು ಹಚ್ತೀನಿ. ಆಮೇಲೆ ನೈವೇದ್ಯ ಎಲ್ಲ ತೋರಿಸಿ ಮಾಡಿ ಆಮೇಲೆ ಇನ್ನೊಂದು ಸಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಪೂಜೆ ದಿನ ನೈವೇದ್ಯ ಆಗಿ ಹೋಳ್ಗೆ ಮಾಡಬೇಕು ಅಂತ ಹೇಳ್ತಾರೋ. ಬಟ್ ನಂಗೆ ಹೋಳ್ಗೆ ಮಾಡೋಕೆ ಅಷ್ಟೊಂದು ಕರೆಕ್ಟಾಗಿ ಬರೋಂಗಿಲ್ಲ. ಹೋಳ್ಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನಾ ಫಸ್ಟಿಗೆ. ಬಟ್ ಹೋಳ್ಗೆ ನೆಟ್ಟಿಗೆ ಬರಲಿಲ್ಲ ಅಂದರೆ ಏನು ಮಾಡೋದು? ಮತ್ತು ಅದ್ವಿತೀನೂ ಮೂಡಿ ಅದಾಳು. ಆಕೆ ಯಾವಾಗ ಶಾಂತಿ ಇರ್ತಾಳು, ಯಾವಾಗ ಗದ್ದಲಾಗ್ತಾಳೋ ಗೊತ್ತಾಗಂಗಿಲ್ಲ. ಸೊ ಹೀಗಾಗಿ ನಾ ಹುಗ್ಗಿನ ಮಾಡ್ಕೋಬೇಕು ಅಂಥೇಳಿ ಡಿಸೈಡ್ ಮಾಡಿದ್ನಿ. ಹುಗ್ಗಿ ಆದರೆ ಏನಾಕೈತಿ, ನಾವು ವಿಸಿಲ್ ಹೊಡಿಸ್ತೀವಿ. ಆಮೇಲೆ ಸೊ ಹೀಗಾಗಿ ಆಕಿ ಕಾಳಕತ್ರೂ ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡ್ಬಿಟ್ಟು ನಾ ಹುಗ್ಗಿ ಮಾಡಾಕತ್ತಿದ್ನಿ. ಸೊ ಹುಗ್ಗಿ ಎಲ್ಲ ಆದ ತಕ್ಷಣ ಫಸ್ಟಿನ ನೈವೇದ್ಯ ತೆಗೆದಿಟ್ಕೊಂಡೆ. ಅದ್ವಿತಿ ಆಗಲಿ ಅಥವಾ ಅದ್ವಿತಿ ಅವ್ರ ಪಪ್ಪ ಆಗಲಿ ಯಾರು ತಿನ್ನೋರಿಗೆ ತಿನ್ಬೋದು, ನೈವೇದ್ಯ ಸೈಡಿಗೆ ತೆಗೆದಿಟ್ಕೊಂಡ್ರೆ ಅಂತ ಹೇಳಿ. ನಂದು ಉಪವಾಸ ಇತ್ತು ಆ ದಿನ, ನಾ ತಿನ್ನೋ ಹಂಗಿರಲಿಲ್ಲ. ಯಾರಿಗಾದರೂ ಹುಗ್ಗಿ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನಾ ಹುಗ್ಗಿ ರೆಸಿಪಿ ಒಂದು ಅಪ್ಲೋಡ್ ಮಾಡೀನಿ, ಯಾವ ರೀತಿ ಹುಗ್ಗಿ ಮಾಡೋದು ಅಂಥೇಳಿ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಅವ್ರು ನೋಡ್ಕೊಂಬರ್ರಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಹಾಕಿರ್ತೀನಿ. ಫುಲ್ ಈಸಿ ಮೆಥಡ್ ಐತಿ. ನೀವು ಆರಾಮಾಗಿ ಹುಗ್ಗಿ ಮಾಡ್ಕೋಬೋದು. ಮದ್ವೆ ಒಳಗಾಗಲಿ ಗುಡಿ ಒಳಗಾಗಲಿ ಯಾವ ರೀತಿ ಹುಗ್ಗಿ ಆಕೈತಲ್ಲ, ಸೇಮ್ ಅದೇ ರೀತಿ ಹುಗ್ಗಿ ಆಕೈತಿ. ಒಂದ್ಸಲ ಚೆಕ್ಔಟ್ ಮಾಡಿರಿ. ದೇವ್ರಿಗೆ ದೀಪ ಎಲ್ಲ ಹಚ್ಚಾಯಿತು. ನಮ್ಮ ಮನೆಯವ್ರು ತೆಂಗಿನಕಾಯಿ ಒಡೆದು ಕೊಡಾತಾರು. ಪ್ರತಿ ಪೂಜೆ ದಿನ ನಮ್ಮ ಮನೆಯವರು ತೆಂಗಿನಕಾಯಿ ಒಡೆದು ಕೊಡ್ತಾರೆ ನನಗೆ. ಆಮೇಲೆ ತೆಂಗಿನಕಾಯಿ ಒಡೆದ ತಕ್ಷಣ ಅದನ್ನು ನೈವೇದ್ಯ ತೋರಿಸ್ತೀವಿ. ತೋರಿಸಿದ ತಕ್ಷಣ ನಾನು ದೇವ್ರ ಬುಕ್ ಓದ್ತೀನಿ. ಶ್ರಾವಣ ಶುಕ್ರವಾರ ಅಂತೇಳಿ ಬುಕ್ ಸಿಗ್ತೈತಿ, ಆ ಬುಕ್ ಓದ್ಬೋದು ನೀವು. ಅದು ವರಮಹಾಲಕ್ಷ್ಮಿದು ಯಾವುದಾದ್ರೂ ಬುಕ್ ಸಿಕ್ತಪ್ಪ ಅಂದರೆ ಆ ಬುಕ್ ಓದ್ಕೋಬೋದು. ಸೊ ನಿಮ್ಗೆ ಯಾವ್ದು ಅವೈಲೇಬಲ್ ಐತಲ್ಲ ಆ ಬುಕ್ ಓದ್ರೆ. ನಮ್ಮ ವರಮಹಾಲಕ್ಷ್ಮಿ ಪೂಜೆ ಈ ರೀತಿ ಆಗೈತಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನೂ ಹೇಳ್ರಿ, ನೆಕ್ಸ್ಟ್ ಟೈಮ್ ನಾನು ಸುಧಾರಿಸ್ಕೋತೀನಿ. ಆಮೇಲೆ ಏನಿಲ್ಲ, ನೈವೇದ್ಯ ಮಾಡಿದ್ನಿ ಹೋಗಿ ಅದನ್ನ ದೇವ್ರಿಗೆ ಇಟ್ಟೀನಿ. ಕಾಜು ಕತ್ಲಿ ತಂದಿದ್ವಿ, ಅದನ್ನ ಇಟ್ಟೀನಿ. ಪುಟಾಣಿ ಸಕ್ರೆ ಬಂದವ್ರಿಗೆ. ಆಮೇಲೆ ಇಲ್ಲೇ ಜಗ್ಲಿ ಮೇಲೆ ಮಾಡೀನಿ. ಮೊದಲಿನ ದೇವ್ರನ್ನೆಲ್ಲ ಒಂದು ಸ್ವಲ್ಪ ಸೈಡಿಗೆ ಇಟ್ಟ ನಡಕ್ಕೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ಕೊಂಡೀನಿ. ನನ್ನಂತೂ 5 ಥರದ್ದು ತಂದೀವಿ. ಅದು ನಾನು ಲಾಸ್ಟ್ ಬ್ಲಾಗ್ನ ನೋಡ್ಬೋದು. ನಾವು ಎಲ್ಲಿ ತಂದೀವಿ, ಎಷ್ಟೆಷ್ಟು ದುಡ್ಡು ಕೊಟ್ಟೀವಿ ಎಲ್ಲ ಪ್ರತಿಯೊಂದನ್ನು ಹೇಳೀನಿ. ಆಮೇಲೆ ಮತ್ತೇನೆಲ್ಲ ಅಕ್ಷತೆ ಕಾಳು ಅಷ್ಟು ಇಟ್ಟೀನಿ ಆರತಿ ಒಳಗೆ. ಆಮೇಲೆ ಇದು ಬಂದವ್ರಿಗೆ ಉಡಿ ತುಂಬಬೇಕಂತ ಹೇಳಿ ಹಣ್ಣು, ಹೂವು, ಎಲೆ, ಅಕ್ಕಿ, ಆಮೇಲೆ ಅಡಿಕೆ ಅಷ್ಟು ಇಟ್ಟೀನಿ. ಹಂಗೆ ಉಡಿ ತುಂಬಾರ್ದು ಅಂತೇಳಿ ಈ ರೀತಿ ಏನಂತಾರಂತ ಗೊತ್ತಿಲ್ಲ, ಈ ರೀತಿ ಪ್ಲೇಟ್ ತೊಗೊಂಡ್ಬಂದೀನಿ. ಸಿಲ್ವರ್ ಕೋಟೆಡ್ ಐತಿ. ಸೊ ಇದಿಷ್ಟು ನನ್ನ ವರಮಹಾಲಕ್ಷ್ಮಿ ಪೂಜೆ ತಯಾರಿ. ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ದಾಗ ಹೇಳೋದು ಮರಿಬೇಡ್ರಿ.
ರೆಡಿ ಆದ್ನಿ ಅಷ್ಟು ಸಿಂಪಲಾಗಿ ರೆಡಿ ಆಗೀನಿ. ಆ್ಯಕ್ಚುಲಿ ಇದೇನು ಸೀರೆ ಐತಲ್ಲ ಇದು ಹೋದ ವರ್ಷ ವರಮಹಾಲಕ್ಷ್ಮಿಗೆ ಉಟ್ಸಿದ್ನಿ. ಸೊ ಈ ವರ್ಷ ಇದ್ದ ಸೀರೆ ಉಟ್ಕೋಬೇಕಂತೇಳಿ ಈ ಸೀರೆ ಉಟ್ಕೊಂಡಿನಿ ನಾನು. ಆಮೇಲೆ ಮತ್ತೇನಿಲ್ಲ, ನಮ್ಮ ಯಜಮಾನ್ರಿ ಫ್ರೆಂಡ್ಸಿಗೆ ಕರೆದಿದ್ವಿ, ಬಟ್ ಅವ್ರು ಔಟ್ ಆಫ್ ಸ್ಟೇಷನ್ನ. ನನ್ನ ಫ್ರೆಂಡಿಗೆ ಕರೆದಿದ್ನಿ, ಬಟ್ ಆಕಿ ಮಗನಿಗೆ ಆರಾಮಿಲ್ಲ, ಸೊ ಆಕಿ ಬರೋಕ್ಕಾಗಂಗಿಲ್ಲ ಅಂತ ಹೇಳಿದ್ಲು. ಸೊ ಆಯ್ತು ಅಂತ ಹೇಳಿ ನಾವು ಮನೆಯೊಳಗೆ ಸೆಲೆಬ್ರೇಟ್ ಮಾಡತ್ತೀವಿ, ಮನೆಯವ್ರಷ್ಟೇ. ನಮ್ಮ ನೇಬರ್ಗೆ ಕರೆದಿದ್ವಿ. ಸೊ ಅವ್ರು ಬಂದ ತಕ್ಷಣ ಅವ್ರಿಗೆ ಅರ್ಶಿನ ಕುಂಕುಮ ಕೊಡೋದು. ಆಮೇಲೆ ಗುಡಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಹೊರಗೆ ಮಳೆ ಈ ಲೆವೆಲ್ದಾಗ ಐತಲ್ಲ, ಫುಲ್ ಮಳೆ ಜೋರೈತಿ. ನಾ ರಂಗೋಲಿ ಹಾಕಿದ್ದೆಲ್ಲ ಕಿತ್ತೋಯ್ತು, ಅಷ್ಟು ಮಳೆ ಜೋರೈತಿ. ಆಮೇಲೆ ಮತ್ತೆ ನಾವು ಮನೆಯವರಷ್ಟು ಪೂಜೆ ಮಾಡಿದ್ವಿ. ಆಮೇಲೆ ನಾನು ಇವತ್ತು ಉಪವಾಸ ಐತಿ. ಸೊ 7 ಗಂಟೆ ಅಥವಾ 8 ಗಂಟೆಗೆ ನಾನು ಊಟ ಮುಗಿಸ್ಕೊಂಡ್ಬಿಡ್ತೀನಿ. ಸ್ಪೆಷಲ್ ಅಂತ ನಿಮ್ಗೆ ಹೇಳೀನಿ, ಹುಗ್ಗಿ ಐತಂತ ಹೇಳಿ. ಸೊ ನೋಡೋಣ, ಮಳೆ ನಿಂತಂದ್ರೆ ಗುಡಿಗೆ ಹೋಗ್ತೀನಿ, ಆವಾಗಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಇಲ್ಲಿ ವಿಡಿಯೋ ಮಾಡಿದ್ರು ಬ್ಯುಸಿ ಆಗೀನಿ. ನಮ್ಮ ಅದ್ವಿತಿ ಅಲ್ಲಿ ಅದು ಹಂಗೆ ಮಾಡಬಾರ್ದು ಚಿನ್ನ, ಬಿಡ, ಹಂಗೆ ಮಾಡಬಾರ್ದು ಗುಬ್ಬಿ. ತುಂಬಿದ್ನೆಲ್ಲ ನೋಡಿಲ್ಲ ನನ್ನ ಕಡೆ ನೋಡು. ಹಾಯ್ ಹಾಯ್ ಜೈ ಬಪ್ಪ ಮಾಡಿದೀಯಾ? ಮಾಡಿ ಇನ್ನೊಂದ್ಸಲ ಮಾಡು. ಜೈ ಬಪ್ಪ ಇನ್ನೊಂದ್ಸಲ ಮಾಡು. ಆರತಿ ಕೆಳಗೆ ಇಡ್ಸಿನ. ಜೈ ಬಪ್ಪ ಮಾಡು. ಕಾಲ್ ಬೀಳು. ಶಾಂಬ ಮಾಡಿ ಜೈ ಬಪ್ಪ ಮಾಡಿ. ನಮ್ಮ ಮುತ್ತೈದರಿ ಗುಡಿ ತುಂಬಾಕ ಯಾವ ರೀತಿ ರೆಡಿ ಮಾಡ್ಕೊಂಡೆ ನೋಡ್ರೆ, ಸಿಲ್ವರ್ ಕೋಟೆಡ್ ಪ್ಲೇಟ್ ತಂದಿದ್ನಲ್ಲ, ಆ ಪ್ಲೇಟ್ ಒಳಗೆ ಎಲೆ ಇಟ್ಕೊಂಡೀನಿ, ಅರಿಶಿನ ಕುಂಕುಮದ ಪ್ಯಾಕೆಟ್ ಇಟ್ಕೊಂಡೀನಿ, ಆಮೇಲೆ ಅಡಿಕೆ ಪ್ಯಾಕೆಟ್ ಇಟ್ಕೊಂಡೀನಿ, ಒಂದು ಸ್ವಲ್ಪ ಅಕ್ಕಿ, ಆಮೇಲೆ ಒಂದು ಹೂವು, 2 ಬಾಳೆಹಣ್ಣು, ಈ ರೀತಿ ರೆಡಿ ಮಾಡಿ ಇಟ್ಕೊಂಡೇನಿ ರೀ ನಾನು. ಇದು ಹೋದ ವರ್ಷದ ವರಮಹಾಲಕ್ಷ್ಮಿ ಪೂಜೆ. ಈ ದಿನ ನಾವೇನು ಮಾಡಿದ್ವಿ ಅಂದರೆ ಅದ್ವಿತಿಗೆ ಇಲ್ಲೇ ಮಲ್ಬಾರಲ್ಲಿ ಹೋಗಿ ಗೋಲ್ಡ್ ಇಯರಿಂಗ್ ತೊಗೊಂಡು ಬಂದಿದ್ವಿ. ಬಟ್ ಈ ವರ್ಷ ಏನು ತೊಗೊಂಡು ಬರೋಕ್ಕೆ ಹೋಗಿಲ್ಲ, ಯಾಕಂದ್ರೆ ಮೊನ್ನೆ ಆಕೆ ಬರ್ತ್ಡೇ ಆಯಿತು, ಅವಾಗ ನಾವು ಗೋಲ್ಡ್ ಬ್ರೇಸ್ಲೆಟ್ ಮಾಡಿಸಿವಿ ಆಕೆಗೆ. ಸೊ ಅದಕ್ಕೆ ಈ ವರ್ಷ ಏನು ತೊಗೊಂಡಿಲ್ಲ ಆಕೆಗೆ ನಾನು. ಆಕೆ ಬರ್ತಡೇದು ಎಲ್ಲ ವಿಡಿಯೋ ತೊಗೊಂಡಿನ್ರಿ, ಭಾಳ ಜಲ್ದಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಿಕಾಸ್ ಆಫ್ ಸಮ್ ರೀಸನ್ಸ್ ನಾನು ನಿಮ್ಮ ಜೊತೆ ಏನೂ ಶೇರ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಮಡಿ ಎಲ್ಲ ನಿಂತಿತ್ತು, ನಾವು ಹಿಂಗೆ ಗುಡಿಗೆ ಬಂದ್ವಿ. ಇದು ಯಾವ ಗುಡಿ ಅಂತ ಇಲ್ಲೇ ನಮ್ಮ ಮನೆ ನಿಯರ್ ಐತಿ, ವರಸಿದ್ಧಿ ವಿನಾಯಕ ಅಂತ ಹೇಳಿ. ಸೊ ಇಲ್ಲೇ ಬಂದೀವಿ ನಾವು. ಮಳೆ ಫುಲ್ ಜೋರಾಗಿದ್ದರಿಂದ ಎಲ್ಲ ಕಡೆ ರಾಡಿ ಇತ್ತು, ಭಾಳ ದೂರಿನ ಹೋಗೋದು ಬೇಡ ಅಂಥೇಳಿ ಇಲ್ಲೇ ಬಂದ್ವಿ ನಾವು. ನಮ್ಮ ಅದ್ವಿತಿಗೆ ಎಲ್ಲಾದರೂ ಹೊರಗಡೆ ಬಂದರೆ ಫುಲ್ ಖುಷಿ ಆಗ್ತೈತಿ, ಓಡಾಡತ್ತಾಳು, ಒಂದು ಕಡೆ ನಿಲ್ಬಾಳಕ್ಕಿ. ತಗೋಚಿನ್ ತಗೋ ಬಂಗಾರ. ಬಾ, ನಿಂಗೆ ಕೊಡಲಿಲ್ಲ. ಬಾ. ನನ್ನ ಮಗಳು ಒಬ್ಬಕ್ಕೆ ಏನು ಮಾಡಿದ್ರು ಬರಾಕತ್ತಿಲ್ಲ, ಬಟ್ ಈಗ ಫೋರ್ಸ್ಫುಲಿ ಕರ್ಕೊಂಡು ಹೋಗೋದೈತಿ. ಯಾಕಂದ್ರೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಅವ್ರು ಬರಾಕತ್ತಾರ ಅಂಥೇಳಿ. ಆ್ಯಕ್ಚುಲಿ ಆಕಿ ಮಗನಿಗೆ ಇಬ್ರಿಗೂ ಆರಾಮಿಲ್ಲ, ಇರಲಿ ಬಿಡು ಅದು ಅಂದಿದ್ದೆ ನಾನು. ಬಟ್ ಸ್ಟಿಲ್ ಆಕಿ ಇಲ್ಲ ಬರ್ತೀನಿ ಅಂತ ಅಂದ್ಲು. ಯಾಕಂದ್ರೆ ಅದಕ್ಕಿಂತ ಮುಂಚೆ ಅಂದ್ರೆ ಆರಾಮಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಆ ಟೈಮ್ದಾಗ ನಾನು ಬೈದಿದ್ನಿ ಬರಂಗಿಲ್ಲ ಅಂದಿದ್ದಕ್ಕೆ. ಸೊ ಅದಕ್ಕೆ ಆಕಿ ಇಲ್ಲ ಬಂದು ಹೋಗ್ತೀವಿ, ಆಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಬೇಕಾದ್ರೆ ಹಾಸ್ಪಿಟಲ್ ತೋರಿಸ್ಕೊಂಡು ಹೋಗ್ತೀನಿ ಅಂತ ಅಂದರು. ಸೊ ಅವ್ರು ಬರಾಕತ್ತಾರೀಗ. ಈ ಟೆಂಪಲ್ ನೋಡ್ರಿ, ಫುಲ್ ಮೇನ್ ರೋಡಿಂದ ಒಂದು ರೂಟ್ ಐತಿ ಒಳಗೆ ಬರೋಕ್ಕೆ. ಈ ರೀತಿ ಸ್ಟೆಪ್ಸ್ ಥ್ರೂ ಬರ್ಬೋದು. ಆಮೇಲೆ ನಾವು ಬಂದ್ವಿ ಅಲ್ಲ, ಅದೊಂದು ರೂಟ. ಆಮೇಲೆ ಇನ್ನೊಂದು ಇಲ್ಲಿ ಸೈಡಿಗೆ ಒಂದು ಗೇಟ್ ಐತಿ, ಅಲ್ಲಿಂದನೂ ಬರ್ಬೋದು ನಾವು. ಸೊ ಟೋಟಲಿ 3 ಕಡೆಯಿಂದ ಬರ್ಬೋದು, ಅಷ್ಟು ದೊಡ್ಡದು ಗುಡಿ ಇದೆ.
ಮಹಾಶಿವರಾತ್ರಿ ಟೈಮ್ದಾಗೆಲ್ಲ ಚೆಂದಂಗೆ ಡೆಕೋರೇಟ್ ಮಾಡಿರ್ತಾರೆ. ಬಟ್ ಲಾಸ್ಟ್ ಮಹಾಶಿವರಾತ್ರಿಗೆ ನಾ ಬರ್ಬೇಕು ಅಂದ್ಕೊಂಡಿದ್ದೆ, ಬಟ್ ನಂಗೆ ಬರೋಕ್ಕಾಗಲಿಲ್ಲ. ಸೊ ಈ ಸಲ ಏನಾದರೂ ಶಿವರಾತ್ರಿಗೆ ನಾ ಬಂದಂದ್ರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ಎಷ್ಟು ಚಂದ ಡೆಕೋರೇಟ್ ಮಾಡಿರ್ತಾರೆ ಅಂತ ಹೇಳಿ. ಸೊ ಈಗ ಫಾಸ್ಟ್ ಮನೆಗೆ ಹೋಗ್ಬೇಕು, ಯಾಕಂದ್ರೆ ಊಟಕ್ಕೆ ಈ ಕಡೆ ಬಾ ಅಂತ ಕರ್ದೀವಿ. ಐತಿ ಅಡುಗೆ ಎಲ್ಲ, ಬಟ್ ಸ್ಟಿಲ್ ಜೀರಾ ರೈಸ್ ಆದರೂ ಬಿಸಿದು ಮಾಡೋಣ ಅಂಥೇಳಿ ವಿಚಾರ ಮಾಡಿದ್ದೆ ನಾನು. ಸೊ ಮನೆಗೆ ಹೋದ ತಕ್ಷಣ ಫಸ್ಟ್ ಆ್ಯಕ್ಚುಲಿ ಈ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ನಾವು ಅಡುಗೆ ಮಾಡ್ಕೋತೀನಿ, ಯಾಕಂದ್ರೆ ನಂಗೆ ಸ್ಯಾರಿ ಇದ್ದಾನೆ ಫಾಸ್ಟ್ ಅಡುಗೆ ಆಗೋಂಗಿಲ್ಲ. ಆ ರೀಸನ್ಗೆ ಅವರು ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೋತ ಕುಂತ್ವಿ. ಆಮೇಲೆ ಅವ್ರು ಬರೋದು ಲೇಟ್ ಆಗಿತ್ತಲ್ಲ, ಸೊ ಆರತಿ ಎಲ್ಲ ಆರಿತ್ತು. ಆರತಿ ಎಲ್ಲ ಮತ್ತೊಂದು ಸಲ ಹಚ್ಚಿದ ತಕ್ಷಣ ದೇವ್ರ ನಮಸ್ಕಾರ ಎಲ್ಲ ಮಾಡಿದ ತಕ್ಷಣ ಅವ್ರಿಗೆ ನಾವು ಉಡಿ ತುಂಬಬೇಕಂತೇಳಿ ನನ್ನ ಫ್ರೆಂಡಿಗೆ ಅರಿಶಿನ ಕುಂಕುಮ ಹಚ್ಚೋದು, ಆಮೇಲೆ ಉಡಿ ತುಂಬೋದು ಎಲ್ಲ ಮಾಡಾಕತ್ತಿದ್ದೆ. ಇಲ್ಲಿ ಹುಡುಗರು ನೋಡ್ರಿ ಹೆಂಗೆ ಆಡಾಕತ್ತಾವು. ಪಾಪ ಅಥರ್ವಾಗ ಆರಾಮಿಲ್ಲ, ಆದರೂ ಫುಲ್ ಆ್ಯಕ್ಟಿವ್ ಅದನು. ಅವ ಪಾಂಡ ಓಡ್ಸಾತನು, ಅದ್ವಿತಿಗೂ ಪಾಂಡ ಮೇಲೆ ಕೊಂಡೋದೈತಿ. ಬಟ್ ಅವ್ನು ಫಾಸ್ಟ್ ಓಡಿಸ್ತಾನಂತೇಳಿ ನಾವು ಅದ್ವಿತಿಗೆ ಕೊಂಡು ಕೊಡಾಕತ್ತಿಲ್ಲ. ಸೊ ಹುಡುಗರು ಆಡಾಕತ್ತವ್ರೆ. ಪಾಪ ಆಕಿಗೂ ಆರಾಮಿಲ್ಲ. ಸೊ ಮನೆ ಒಳಗೆ ಹೆಂಗೆ ರೆಡಿ ಇರ್ತಾಳಲ್ಲ, ಅಂದ್ರೆ ರೆಡಿ ಆಗಿಲ್ಲ ಆಕಿ, ಮನೆ ಒಳಗೆ ಹೆಂಗೆ ಇರ್ತಾಳಲ್ಲ ಹಂಗೆ ಬಂದುಬಿಟ್ಟಾಳು. ಹುಡುಗರು ನೋಡ್ರಿ ಆಕಿನ ಸುತ್ತಾಕತ್ತಾವು. ಪಾಂಡ ಮೇಲೆ ಸುತ್ತಾಕತ್ತಿದ್ರೆ ನಮ್ಮ ಅದ್ವಿತಿ ಅವ್ನು ಹಿಂದಿಂದ ಓಡಾಡಕತ್ತಾಳು. ಹತ್ತು ಅನ್ನ ಅಂತ ಫುಲ್ ಆಟಾಡತ್ತಾಳ ಅವನ ಜೊತೆ. ನನ್ನ ಸಾಮಾನೆಲ್ಲ ಕೊಟ್ಟು ಆಡಾಕತ್ತಾಳ್ರಿ ಆಕಿ. ನಮ್ಮದು ಎಲ್ಲ ಅಡುಗೆ ಕೆಲಸ ಮುಗಿದಿತ್ತು. ಬಟ್ ಅವ್ರೇನೋ ಸ್ವೀಟು ತಿನ್ನಲ್ಲತ್ತ, ಆಮೇಲೆ ಅನ್ನನೂ ತಿನ್ನಂಗಿಲ್ಲ ಅಂತ. ಸೊ ಮತ್ತು ಇನ್ನೇನು ಮಾಡೋದು ಅಂತ ವಿಚಾರ ಮಾಡಾಕತ್ತಿದ್ದೆ. ಮತ್ತು ಹೊರಗಿಂದ ತರಿಸಿದ್ರೆ ಆಯಿತು ಅಂಥೇಳಿ ಚಪಾತಿ ಮತ್ತು 2 ಥರದ ಪಲ್ಯ ತರಿಸ್ಬಿಟ್ಟೆ ನಾನು. ಅಕ್ಕಿ ಕಡೆ ಹಾಕ್ತೀನಿ ಅಂತ ಕೊಟ್ಟೆ ನಾನು ಇಟ್ಕೊಂಡು ಹಂಗೇನು ಸೊಕಾಸ ನೀ ಮುಂದಿನ ಸ್ಟೇರಿಂಗ್ ತಿರ್ಸ ತಂತಾನೆ ಓಡ್ತದ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮಾಡೋದು ವಿಡಿಯೋನ ತೊಗೊಲಿಲ್ಲ, ಮರೆತ್ನ ಆ್ಯಕ್ಚುಲಿ. ಊಟ ಮಾಡೋದಾದ ತಕ್ಷಣ ಹುಡುಗರು ಆಟ ಆಡಾಕತ್ತಿದ್ದು, ನಾವು ಮಾತಾಡ್ಕೊಂತ ಕುಂತಿದ್ವಿ. ನಾನು ನನ್ನ ಫ್ರೆಂಡ್ ಇಬ್ಬರು ಮೀಟ್ ಆಗೋದು ಇದು 4ನೇ ಸಲ. ಆ್ಯಕ್ಚುಲಿ ನನ್ನ ಬರ್ತಡೇ ದಿನ ಅವ್ರ ಮನೆಗೆ ಹೋಗಿದ್ದೆ ನಾನು. ಆಮೇಲೆ ಅದ್ವಿತಿ ಬರ್ತಡೇಗೆ ಬಂದಿದ್ಲು. ಆಮೇಲೆ ಇಬ್ಬರು ಫ್ಯಾಮಿಲಿ ಸೇರಿ ಲಾಲ್ಬಾಗ್ ಹೋಗಿದ್ವಿ. ಪ್ರತಿಯೊಂದನ್ನು ವೀಡಿಯೋ ಮಾಡಿದ್ದು ನಾನು ಭಾಳ ಜಲ್ದಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನೀವು ಇಲ್ಲಿ ತನಕ ನೋಡಿದ್ದೀರ, ನಿಮ್ಗೆ ಲೈಕ್ ಆಗೇ ಆಗಿರ್ತೈತಿ. ಸೊ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.